ಇಸ್ರೇಲ್ ಇರಾನ್ ಯುದ್ಧದ ಎಫೆಕ್ಟ್ ಮಂಡ್ಯಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ತಟ್ಟಿದೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇಲ್ಲ. ಹೀಗಾಗಿ ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಪರ್ಯಾಯವಾಗಿ ಸೌದೆ ವಲಯ ಮೊರೆ ಹೋಗ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಈ ರೀತಿ ಸೌದೆ ವಲಯ ಮೊರೆ ಹೋಗ್ತಾ ಇದ್ದಾರೆ. ಇದು ಮಂಡ್ಯ ನಗರದ ಪ್ರತಿಷ್ಠಿತ ಅಪೂರ್ವ ವೆಜ್ ಹೋಟೆಲ್ ಮಾಲೀಕರು ಈ ರೀತಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಗೋಡೌನ್ನಲ್ಲಿ ಅಡುಗೆಯನ್ನು ತಯಾರಿಸಿ ಆನಂತರ ಇಲ್ಲಿ ತಯಾರಾದಂಥ ಖಾದ್ಯಗಳನ್ನು ಹೋಟೆಲ್ಗೆ ತೆಗೆದುಕೊಂಡೋಗಿ ಅಲ್ಲಿ ಗ್ರಾಹಕರಿಗೆ ಉಣಬಡಿಸ್ತಾರೆ ಇರುವಂತದ್ದು. ಗ್ಯಾಸ್ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ಸೌದೆ ವಲಯ ಮೊರೆ ಹೋಗ್ತಾ ಇರುವಂತದ್ದು. ಈ ರೀತಿ ಮಂಡ್ಯ ನಗರ ಸೇರಿದಂತೆ ಜಿಲ್ಲೆಯ ಸಾಕಷ್ಟು ಹೋಟೆಲ್ ಮಾಲೀಕರು ಪರ್ಯಾಯವಾಗಿ ಸೌದೆ ವಲಯ ಮೊರೆ ಹೋಗ್ತಾ ಇರುವಂತದ್ದು. ಸಾಕಷ್ಟು ದಿನಗಳಿಂದ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇಲ್ಲ, ಸಂಪೂರ್ಣ ಬಂದ್ ಆಗಿದೆ. ಇಷ್ಟು ದಿನ ಸ್ಟಾಕ್ ಏನು ಇಟ್ಕೊಂಡಿದ್ರು ಆ ಸಿಲಿಂಡರ್ಗಳಲ್ಲಿ ಅಡುಗೆಯನ್ನು ಮಾಡ್ಕೊಳ್ತಾ ಇದ್ರು. ಆದರೆ ಇದೀಗ ಸಂಪೂರ್ಣವಾಗಿ ಗ್ಯಾಸ್ ಖಾಲಿ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಇಲ್ಲಿ ಖಾಲಿ ಸಿಲಿಂಡರ್ಗಳು ಬಿದ್ದಿರುವಂಥದ್ದು, ಅಂದರೆ ಸಂಪೂರ್ಣವಾಗಿ ಖಾಲಿಯಾಗಿದೆ. ಇಷ್ಟು ದಿನ ಒಂದಷ್ಟು ಸಿಲಿಂಡರ್ಗಳನ್ನು ಸ್ಟಾಕ್ ಇಟ್ಕೊಂಡಿದ್ರು, ಅದರಲ್ಲಿ ಅಡುಗೆಯನ್ನು ಮಾಡ್ತಿದ್ರು. ಆದರೆ ಇದೀಗ ಇದ್ದಂಥ ಸಿಲಿಂಡರ್ಗಳೆಲ್ಲ ಖಾಲಿಯಾಗಿದೆ. ಹೀಗಾಗಿ ಸೌದೆ ವಲಯ ಮೊರೆ ಹೋಗಿರುವಂಥದ್ದು. ಇನ್ನು ಸಾಕಷ್ಟು ಹೋಟೆಲ್ಗಳಲ್ಲಿ ಇದೇ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಇಲ್ಲಿ ಅಡುಗೆ ತಯಾರು ಮಾಡ್ತಾ ಇರುವಂಥ ಭಟ್ರಿದಾರ್ ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಸರ್, ಇಷ್ಟು ದಿನ ಗ್ಯಾಸ್ ಸಿಲಿಂಡರ್ಗಳನ್ನ ಬಳಸಿ ಗ್ಯಾಸ್ ಸ್ಟವ್ಗಳಲ್ಲಿ ಅಡುಗೆ ಮಾಡ್ತಿದ್ರು. ಈಗ ಸೌದೆ ಒಲೆ ಅಂದರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತುಂಬ ಪ್ರಾಬ್ಲಮ್ ಇದೆ ಸರ್. ಗ್ಯಾಸ್ ಇರೋದ್ರಿಂದ ಆರಾಮಾಯಿತು. ಈ ಸೌದೆ ಒಲೆ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಈಗ ಮಳೆ ಎಲ್ಲ ಹೋದ್ರೆ ಸ್ವಲ್ಪ ಇನ್ನೂ ಪ್ರಾಬ್ಲಮ್ಮು. ಏನು ಮಾಡೋಂತ ಗೊತ್ತಾಗ್ತಿಲ್ಲ ಸರ್. ಈಗ ಕಷ್ಟ, ತುಂಬ ಕಷ್ಟ ಇದೆ ಸರ್. ಇದು ಈ ಗ್ಯಾಸ್ ಆದರೆ ಏನೋ ಒಂದು ಮಾಡ್ಬಿಡ್ಬೋದು. ಈಗ ಸೌದೆ ಒಲೆ ತುಂಬ ಕಷ್ಟ ಆಗ್ತಿದೆ. ಎಲ್ಲ ರೀತಿಯ ಅಡುಗೆನ ಇಲ್ಲಿ ಗ್ಯಾಸ್ ಅಂದರೆ ಸೌದೆ ಒಲೆ ಬಳಸಿ ಮಾಡೋಕ್ಕಾಗಲ್ಲ. ಚೈನೀಸ್ ಬರ್ಬೋದು, ಜೊತೆಗೆ ನಾರ್ತ್ ಇಂಡಿಯನ್ ಫುಡ್ಗಳನ್ನ ಗ್ಯಾಸ್ ಒಲೆಗಳಲ್ಲೇ ಬಳಸಬೇಕಾಗುತ್ತೆ. ಓಕೆ ಸರ್. ಈಗ ಚೈನೀಸು ನಾರ್ತು ದೋಸೆ ಆದರೂ ದೋಸೆ ಇದು ಗ್ಯಾಸ್ ಬೇಕಲೇಬೇಕು. ಕೆಲವು ಐಟಮ್ ಮಾತ್ರ ಇಲ್ಲಿ ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೀವಿ. ಈಗ ಸ್ವಲ್ಪ ಅಲ್ಲಿ ಏನೋ ಮಾಡಿ ನಮ್ಮ ಓನವ್ರು ತಂದು ಹಾಕ್ತಿದ್ದಾರೆ. ದೋಸೆ ಸ್ವಲ್ಪ ಚೈನೀಸ್ ನಾರ್ತೆಲ್ಲ ಗ್ಯಾಸ ಸ್ವಲ್ಪ ಮೂವ್ ಮಾಡ್ತಿದ್ದಾರೆ. ಇನ್ನೂ ಮುಂದೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಏನಾಗಬೇಕು ಗೊತ್ತಾಗ್ತಿಲ್ಲ ಸರ್. ತುಂಬ ಹೊಗೆ ಇದೆ, ಸ್ವಲ್ಪ ಬಿಸಿಲು, ಸ್ವಲ್ಪ ನೈಟೆಲ್ಲ 4 ಗಂಟೆ 5 ಗಂಟೆ ರಾತ್ರಿ ಮಳೆ ಬಂದಾಗ ತುಂಬ ಪ್ರಾಬ್ಲಮ್ ಆಗ್ತಿದೆ. ಅಂದರೆ ಹೊರಗಡೆ ಮಾಡ್ತಾ ಇದ್ದೀರಿ, ಮಳೆ ಬಂದರೆ ಸಮಸ್ಯೆ ಆಗ್ತದೆ. ತುಂಬ ಸಮಸ್ಯೆ ಆಗ್ತಿದೆ ಸರ್. ಅಡುಗೆ ಸೌದೆಲ್ಲ ನೆಂದೋಗುತ್ತೆ, ಹತ್ತಲ್ಲ, ಮತ್ತು ಇದೆಲ್ಲ ನೀರು ಇರ್ತದೆ. ತುಂಬ ಪ್ರಾಬ್ಲಮ್ ಆಗ್ತಿದೆ ಸರ್ ಮುಂದಕ್ಕೆ. ಸೌದೆ ಒಲೆ ಸುಲಭದ ಮಾತಲ್ಲ ಅಂತ ಹೇಳ್ತಾ ಇರುವಂಥದ್ದು. ಯಾಕೆಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಅಥವಾ ಬಿಸಿಲಲ್ಲೂ ಕೂಡ ಇಲ್ಲಿ ರೀತಿ ನಾವು ಅಡುಗೆ ಮಾಡಬೇಕಾಗಿದೆ. ಹಾಗಾಗಿ ಕಷ್ಟದಲ್ಲಿ ನಾವು ಸಿಲುಕಿರುವಂಥದ್ದು. ಇನ್ನು ಹೋಟೆಲ್ ಮಾಲೀಕರು ಹೇಳುವಂಥದ್ದು ಅಂದರೆ ನಾವು ಹೋಟೆಲ್ ಉದ್ಯಮನೇ ನಿಲ್ಲಿಸಬೇಕಾದಂಥ ಪರಿಸ್ಥಿತಿಗೆ ನಾವು ತಲುಪಿದ್ದೀವಿ. ಕಾರ್ಮಿಕರು ಹಾಗೂ ನಾವು ಉಳಿಬೇಕು, ಆರ್ಥಿಕ ಸಂಕಷ್ಟದಿಂದ ಪಾರಾಗಬೇಕು ಅಂದರೆ ಅನಿವಾರ್ಯವಾಗಿ ಹೋಟೆಲ್ನ ನಡೆಸಬೇಕು. ಹಾಗಾಗಿ ನಾವು ಸೌದೆ ವಲಯವನ್ನು ಅನಿವಾರ್ಯವಾಗಿ ಮೊರೆ ಹೋಗಿರುವಂಥದ್ದು ಅಂತ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಯುದ್ಧದ ಎಫೆಕ್ಟ್ ಮಂಡ್ಯದಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ತಟ್ಟಿರುವಂಥದ್ದು. ಹೀಗಾಗಿ ಸೌದೆ ವಲಯಗಳ ಮೂಲಕ ಅಡುಗೆಯನ್ನು ಮಾಡಲಾಗ್ತಾ ಇದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇಸ್ರೇಲ್ ಇರಾನ್ ಯುದ್ಧದ ಎಫೆಕ್ಟ್ ಮಂಡ್ಯಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ತಟ್ಟಿದೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇಲ್ಲ. ಹೀಗಾಗಿ ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಪರ್ಯಾಯವಾಗಿ ಸೌದೆ ವಲಯ ಮೊರೆ ಹೋಗ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಈ ರೀತಿ ಸೌದೆ ವಲಯ ಮೊರೆ ಹೋಗ್ತಾ ಇದ್ದಾರೆ. ಇದು ಮಂಡ್ಯ ನಗರದ ಪ್ರತಿಷ್ಠಿತ ಅಪೂರ್ವ ವೆಜ್ ಹೋಟೆಲ್ ಮಾಲೀಕರು ಈ ರೀತಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಗೋಡೌನ್ನಲ್ಲಿ ಅಡುಗೆಯನ್ನು ತಯಾರಿಸಿ ಆನಂತರ ಇಲ್ಲಿ ತಯಾರಾದಂಥ ಖಾದ್ಯಗಳನ್ನು ಹೋಟೆಲ್ಗೆ ತೆಗೆದುಕೊಂಡೋಗಿ ಅಲ್ಲಿ ಗ್ರಾಹಕರಿಗೆ ಉಣಬಡಿಸ್ತಾ ಇರುವಂಥದ್ದು. ಗ್ಯಾಸ್ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ಸೌದೆ ವಲಯ ಮೊರೆ ಹೋಗ್ತಾ ಇರುವಂಥದ್ದು. ಈ ರೀತಿ ಮಂಡ್ಯ ನಗರ ಸೇರಿದಂತೆ ಜಿಲ್ಲೆಯ ಸಾಕಷ್ಟು ಹೋಟೆಲ್ ಮಾಲೀಕರು ಪರ್ಯಾಯವಾಗಿ ಸೌದೆ ವಲಯ ಮೊರೆ ಹೋಗ್ತಾ ಇರುವಂಥದ್ದು. ಸಾಕಷ್ಟು ದಿನಗಳಿಂದ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇಲ್ಲ, ಸಂಪೂರ್ಣ ಬಂದ್ ಆಗಿದೆ. ಇಷ್ಟು ದಿನ ಸ್ಟಾಕ್ ಏನು ಇಟ್ಕೊಂಡಿದ್ರು ಆ ಸಿಲಿಂಡರ್ಗಳಲ್ಲಿ ಅಡುಗೆಯನ್ನು ಮಾಡ್ಕೊಳ್ತಾ ಇದ್ರು. ಆದರೆ ಇದೀಗ ಸಂಪೂರ್ಣವಾಗಿ ಗ್ಯಾಸ್ ಖಾಲಿ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಇಲ್ಲಿ ಖಾಲಿ ಸಿಲಿಂಡರ್ಗಳು ಬಿದ್ದಿರುವಂಥದ್ದು, ಅಂದರೆ ಸಂಪೂರ್ಣವಾಗಿ ಖಾಲಿಯಾಗಿದೆ. ಇಷ್ಟು ದಿನ ಒಂದಷ್ಟು ಸಿಲಿಂಡರ್ಗಳನ್ನು ಸ್ಟಾಕ್ ಇಟ್ಕೊಂಡಿದ್ರು, ಅದರಲ್ಲಿ ಅಡುಗೆಯನ್ನು ಮಾಡ್ತಿದ್ರು. ಆದರೆ ಇದೀಗ ಇದ್ದಂಥ ಸಿಲಿಂಡರ್ಗಳೆಲ್ಲ ಖಾಲಿಯಾಗಿದೆ. ಹೀಗಾಗಿ ಸೌದೆ ವಲಯ ಮೊರೆ ಹೋಗಿರುವಂಥದ್ದು. ಇನ್ನು ಸಾಕಷ್ಟು ಹೋಟೆಲ್ಗಳಲ್ಲಿ ಇದೇ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಇಲ್ಲಿ ಅಡುಗೆ ತಯಾರು ಮಾಡ್ತಾ ಇರುವಂಥ ಭಟ್ರಿದಾರ್ ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಸರ್, ಇಷ್ಟು ದಿನ ಗ್ಯಾಸ್ ಸಿಲಿಂಡರ್ಗಳನ್ನ ಬಳಸಿ ಗ್ಯಾಸ್ ಸ್ಟವ್ಗಳಲ್ಲಿ ಅಡುಗೆ ಮಾಡ್ತಿದ್ರು. ಈಗ ಸೌದೆ ಒಲೆ ಅಂದರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತುಂಬ ಪ್ರಾಬ್ಲಮ್ ಇದೆ ಸರ್. ಗ್ಯಾಸ್ ಇರೋದ್ರಿಂದ ಆರಾಮಾಯಿತು. ಈ ಸೌದೆ ಒಲೆ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಈಗ ಮಳೆ ಎಲ್ಲ ಹೋದ್ರೆ ಸ್ವಲ್ಪ ಇನ್ನೂ ಪ್ರಾಬ್ಲಮ್ಮು. ಏನು ಮಾಡೋಂತ ಗೊತ್ತಾಗ್ತಿಲ್ಲ ಸರ್. ಈಗ ಕಷ್ಟ, ತುಂಬ ಕಷ್ಟ ಇದೆ ಸರ್. ಇದು ಈ ಗ್ಯಾಸ್ ಆದರೆ ಏನೋ ಒಂದು ಮಾಡ್ಬಿಡ್ಬೋದು. ಈಗ ಸೌದೆ ಒಲೆ ತುಂಬ ಕಷ್ಟ ಆಗ್ತಿದೆ. ಎಲ್ಲ ರೀತಿಯ ಅಡುಗೆನ ಇಲ್ಲಿ ಗ್ಯಾಸ್ ಅಂದರೆ ಸೌದೆ ಒಲೆ ಬಳಸಿ ಮಾಡೋಕ್ಕಾಗಲ್ಲ. ಚೈನೀಸ್ ಬರ್ಬೋದು, ಜೊತೆಗೆ ನಾರ್ತ್ ಇಂಡಿಯನ್ ಫುಡ್ಗಳನ್ನ ಗ್ಯಾಸ್ ಒಲೆಗಳಲ್ಲೇ ಬಳಸಬೇಕಾಗುತ್ತೆ.
ಓಕೆ ಸರ್, ಈಗ ಚೈನೀಸು ನಾರ್ತು ದೋಸೆ ಆದರೂ ದೋಸೆ ಇದು ಗ್ಯಾಸ್ ಬೇಕಲೇಬೇಕು. ಕೆಲವು ಐಟಮ್ ಮಾತ್ರ ಇಲ್ಲಿ ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೀವಿ. ಈಗ ಸ್ವಲ್ಪ ಅಲ್ಲಿ ಏನೋ ಮಾಡಿ ನಮ್ಮ ಓನರ್ ತಂದು ಹಾಕ್ತಿದ್ದಾರೆ. ದೋಸೆ ಸ್ವಲ್ಪ ಚೈನೀಸ್ ನಾರ್ತೆಲ್ಲ ಗ್ಯಾಸ ಸ್ವಲ್ಪ ಮೂವ್ ಮಾಡ್ತಿದ್ದಾರೆ. ಇನ್ನೂ ಮುಂದೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಏನಾಗಬೇಕು ಗೊತ್ತಾಗ್ತಿಲ್ಲ ಸರ್. ತುಂಬ ಹೊಗೆ ಇದೆ, ಸ್ವಲ್ಪ ಬಿಸಿಲು, ಸ್ವಲ್ಪ ನೈಟೆಲ್ಲ 4 ಗಂಟೆ 5 ಗಂಟೆ ರಾತ್ರಿ ಮಳೆ ಬಂದಾಗ ತುಂಬ ಪ್ರಾಬ್ಲಮ್ ಆಗ್ತಿದೆ. ಅಂದರೆ ಹೊರಗಡೆ ಮಾಡ್ತಾ ಇದ್ದೀರಿ, ಮಳೆ ಬಂದರೆ ಸಮಸ್ಯೆ ಆಗ್ತದೆ. ತುಂಬ ಸಮಸ್ಯೆ ಆಗ್ತಿದೆ ಸರ್. ಅಡುಗೆ ಅಡುಗೆ ಸೋದೆಲ್ಲ ನೆಂದೋಗುತ್ತೆ, ಹತ್ತಲ್ಲ, ಮತ್ತು ಇದೆಲ್ಲ ನೀರು ಇರ್ತದೆ. ತುಂಬ ಪ್ರಾಬ್ಲಮ್ ಆಗ್ತಿದೆ ಸರ್ ಮುಂದಕ್ಕೆ. ಸೌದೆ ಒಲೆ ಸುಲಭದ ಮಾತಲ್ಲ ಅಂತ ಹೇಳ್ತಾ ಇರುವಂಥದ್ದು. ಯಾಕೆಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಅಥವಾ ಬಿಸಿಲಲ್ಲೂ ಕೂಡ ಇಲ್ಲಿ ರೀತಿ ನಾವು ಅಡುಗೆ ಮಾಡಬೇಕಾಗಿದೆ. ಹಾಗಾಗಿ ಕಷ್ಟದಲ್ಲಿ ನಾವು ಸಿಲುಕಿರುವಂಥದ್ದು. ಇನ್ನು ಹೋಟೆಲ್ ಮಾಲೀಕರು ಹೇಳುವಂಥದ್ದು ಅಂದರೆ ನಾವು ಹೋಟೆಲ್ ಉದ್ಯಮನೇ ನಿಲ್ಲಿಸಬೇಕಾದಂಥ ಪರಿಸ್ಥಿತಿಗೆ ನಾವು ತಲುಪಿದ್ದೀವಿ. ಕಾರ್ಮಿಕರು ಹಾಗೂ ನಾವು ಉಳಿಬೇಕು, ಆರ್ಥಿಕ ಸಂಕಷ್ಟದಿಂದ ಪಾರಾಗಬೇಕು ಅಂದರೆ ಅನಿವಾರ್ಯವಾಗಿ ಹೋಟೆಲ್ನ ನಡೆಸಬೇಕು. ಹಾಗಾಗಿ ನಾವು ಸೌದೆ ವಲಯವನ್ನು ಅನಿವಾರ್ಯವಾಗಿ ಮೊರೆ ಹೋಗಿರುವಂಥದ್ದು ಅಂತ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಯುದ್ಧದ ಎಫೆಕ್ಟ್ ಮಂಡ್ಯದಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ತಟ್ಟಿರುವಂಥದ್ದು. ಹೀಗಾಗಿ ಸೌದೆ ವಲಯಗಳ ಮೂಲಕ ಅಡುಗೆಯನ್ನು ಮಾಡಲಾಗ್ತಾ ಇದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇಸ್ರೇಲ್ ಇರಾನ್ ಯುದ್ಧದ ಎಫೆಕ್ಟ್ ಮಂಡ್ಯಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ತಟ್ಟಿದೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇಲ್ಲ. ಹೀಗಾಗಿ ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಪರ್ಯಾಯವಾಗಿ ಸೌದೆ ವಲಯ ಮೊರೆ ಹೋಗ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಈ ರೀತಿ ಸೌದೆ ವಲಯ ಮೊರೆ ಹೋಗ್ತಾ ಇದ್ದಾರೆ. ಇದು ಮಂಡ್ಯ ನಗರದ ಪ್ರತಿಷ್ಠಿತ ಅಪೂರ್ವ ವೆಜ್ ಹೋಟೆಲ್ ಮಾಲೀಕರು ಈ ರೀತಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಗೋಡೌನ್ನಲ್ಲಿ ಅಡುಗೆಯನ್ನು ತಯಾರಿಸಿ ಆನಂತರ ಇಲ್ಲಿ ತಯಾರಾದಂಥ ಖಾದ್ಯಗಳನ್ನು ಹೋಟೆಲ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಗ್ರಾಹಕರಿಗೆ ಉಣಬಡಿಸ್ತಾ ಇರುವಂಥದ್ದು. ಗ್ಯಾಸ್ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ಸೌದೆ ವಲಯ ಮೊರೆ ಹೋಗ್ತಾ ಇರುವಂಥದ್ದು. ಈ ರೀತಿ ಮಂಡ್ಯ ನಗರ ಸೇರಿದಂತೆ ಜಿಲ್ಲೆಯ ಸಾಕಷ್ಟು ಹೋಟೆಲ್ ಮಾಲೀಕರು ಪರ್ಯಾಯವಾಗಿ ಸೌದೆ ವಲಯ ಮೊರೆ ಹೋಗ್ತಾ ಇರುವಂಥದ್ದು. ಸಾಕಷ್ಟು ದಿನಗಳಿಂದ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇಲ್ಲ, ಸಂಪೂರ್ಣ ಬಂದ್ ಆಗಿದೆ. ಇಷ್ಟು ದಿನ ಸ್ಟಾಕ್ ಏನು ಇಟ್ಕೊಂಡಿದ್ರು ಆ ಸಿಲಿಂಡರ್ಗಳಲ್ಲಿ ಅಡುಗೆಯನ್ನು ಮಾಡ್ಕೊಳ್ತಾ ಇದ್ರು. ಆದರೆ ಇದೀಗ ಸಂಪೂರ್ಣವಾಗಿ ಗ್ಯಾಸ್ ಖಾಲಿ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಇಲ್ಲಿ ಖಾಲಿ ಸಿಲಿಂಡರ್ಗಳು ಬಿದ್ದಿರುವಂಥದ್ದು, ಅಂದರೆ ಸಂಪೂರ್ಣವಾಗಿ ಖಾಲಿಯಾಗಿದೆ. ಇಷ್ಟು ದಿನ ಒಂದಷ್ಟು ಸಿಲಿಂಡರ್ಗಳನ್ನು ಸ್ಟಾಕ್ ಇಟ್ಕೊಂಡಿದ್ರು, ಅದರಲ್ಲಿ ಅಡುಗೆಯನ್ನು ಮಾಡ್ತಿದ್ರು. ಆದರೆ ಇದೀಗ ಇದ್ದಂಥ ಸಿಲಿಂಡರ್ಗಳೆಲ್ಲ ಖಾಲಿಯಾಗಿದೆ. ಹೀಗಾಗಿ ಸೌದೆ ವಲಯ ಮೊರೆ ಹೋಗಿರುವಂಥದ್ದು. ಇನ್ನು ಸಾಕಷ್ಟು ಹೋಟೆಲ್ಗಳಲ್ಲಿ ಇದೇ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಇಲ್ಲಿ ಅಡುಗೆ ತಯಾರು ಮಾಡ್ತಾ ಇರುವಂಥ ಭಟ್ರಿದಾರ್ ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಸರ್, ಇಷ್ಟು ದಿನ ಗ್ಯಾಸ್ ಸಿಲಿಂಡರ್ಗಳನ್ನ ಬಳಸಿ ಗ್ಯಾಸ್ ಸ್ಟವ್ಗಳಲ್ಲಿ ಅಡುಗೆ ಮಾಡ್ತಿದ್ರು. ಈಗ ಸೌದೆ ಒಲೆ ಅಂದರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತುಂಬ ಪ್ರಾಬ್ಲಮ್ ಇದೆ ಸರ್. ಗ್ಯಾಸ್ ಇರೋದ್ರಿಂದ ಆರಾಮಾಯಿತು. ಈ ಸೌದೆ ಒಲೆ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಈಗ ಮಳೆ ಎಲ್ಲ ಹೋದ್ರೆ ಸ್ವಲ್ಪ ಇನ್ನೂ ಪ್ರಾಬ್ಲಮ್ಮು. ಏನು ಮಾಡೋಂತ ಗೊತ್ತಾಗ್ತಿಲ್ಲ ಸರ್. ಈಗ ಕಷ್ಟ, ತುಂಬ ಕಷ್ಟ ಇದೆ ಸರ್. ಇದು ಈ ಗ್ಯಾಸ್ ಆದರೆ ಏನೋ ಒಂದು ಮಾಡ್ಬಿಡ್ಬೋದು. ಈಗ ಸೌದೆ ಒಲೆ ತುಂಬ ಕಷ್ಟ ಆಗ್ತಿದೆ. ಎಲ್ಲ ರೀತಿಯ ಅಡುಗೆನ ಇಲ್ಲಿ ಗ್ಯಾಸ್ ಅಂದರೆ ಸೌದೆ ಒಲೆ ಬಳಸಿ ಮಾಡೋಕ್ಕಾಗಲ್ಲ. ಚೈನೀಸ್ ಬರ್ಬೋದು, ಜೊತೆಗೆ ನಾರ್ತ್ ಇಂಡಿಯನ್ ಫುಡ್ಗಳನ್ನ ಗ್ಯಾಸ್ ಒಲೆಗಳಲ್ಲೇ ಬಳಸಬೇಕಾಗುತ್ತೆ. ಓಕೆ ಸರ್, ಈಗ ಚೈನೀಸು ನಾರ್ತು ದೋಸೆ ಆದರೂ ದೋಸೆ ಇದು ಗ್ಯಾಸ್ ಬೇಕಲೇಬೇಕು. ಕೆಲವು ಐಟಮ್ ಮಾತ್ರ ಇಲ್ಲಿ ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೀವಿ. ಈಗ ಸ್ವಲ್ಪ ಅಲ್ಲಿ ಏನೋ ಮಾಡಿ ನಮ್ಮ ಓನರ್ ತಂದು ಹಾಕ್ತಿದ್ದಾರೆ. ದೋಸೆ ಸ್ವಲ್ಪ ಚೈನೀಸ್ ನಾರ್ತೆಲ್ಲ ಗ್ಯಾಸ ಸ್ವಲ್ಪ ಮೂವ್ ಮಾಡ್ತಿದ್ದಾರೆ. ಇನ್ನೂ ಮುಂದೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಏನಾಗಬೇಕು ಗೊತ್ತಾಗ್ತಿಲ್ಲ ಸರ್. ತುಂಬ ಹೊಗೆ ಇದೆ, ಸ್ವಲ್ಪ ಬಿಸಿಲು, ಸ್ವಲ್ಪ ನೈಟೆಲ್ಲ 4 ಗಂಟೆ 5 ಗಂಟೆ ರಾತ್ರಿ ಮಳೆ ಬಂದಾಗ ತುಂಬ ಪ್ರಾಬ್ಲಮ್ ಆಗ್ತಿದೆ. ಅಂದರೆ ಹೊರಗಡೆ ಮಾಡ್ತಾ ಇದ್ದೀರಿ, ಮಳೆ ಬಂದರೆ ಸಮಸ್ಯೆ ಆಗ್ತದೆ. ತುಂಬ ಸಮಸ್ಯೆ ಆಗ್ತಿದೆ ಸರ್. ಅಡುಗೆ ಸೋದೆಲ್ಲ ನೆಂದೋಗುತ್ತೆ, ಹತ್ತಲ್ಲ, ಮತ್ತು ಇದೆಲ್ಲ ನೀರು ಇರ್ತದೆ. ತುಂಬ ಪ್ರಾಬ್ಲಮ್ ಆಗ್ತಿದೆ ಸರ್ ಮುಂದಕ್ಕೆ. ಸೌದೆ ಒಲೆ ಸುಲಭದ ಮಾತಲ್ಲ ಅಂತ ಹೇಳ್ತಾ ಇರುವಂಥದ್ದು. ಯಾಕೆಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಅಥವಾ ಬಿಸಿಲಲ್ಲೂ ಕೂಡ ಇಲ್ಲಿ ರೀತಿ ನಾವು ಅಡುಗೆ ಮಾಡಬೇಕಾಗಿದೆ. ಹಾಗಾಗಿ ಕಷ್ಟದಲ್ಲಿ ನಾವು ಸಿಲುಕಿರುವಂಥದ್ದು. ಇನ್ನು ಹೋಟೆಲ್ ಮಾಲೀಕರು ಹೇಳುವಂಥದ್ದು ಅಂದರೆ ನಾವು ಹೋಟೆಲ್ ಉದ್ಯಮನೇ ನಿಲ್ಲಿಸಬೇಕಾದಂಥ ಪರಿಸ್ಥಿತಿಗೆ ನಾವು ತಲುಪಿದ್ದೀವಿ. ಕಾರ್ಮಿಕರು ಹಾಗೂ ನಾವು ಉಳಿಬೇಕು, ಆರ್ಥಿಕ ಸಂಕಷ್ಟದಿಂದ ಪಾರಾಗಬೇಕು ಅಂದರೆ ಅನಿವಾರ್ಯವಾಗಿ ಹೋಟೆಲ್ನ ನಡೆಸಬೇಕು. ಹಾಗಾಗಿ ನಾವು ಸೌದೆ ವಲಯವನ್ನು ಅನಿವಾರ್ಯವಾಗಿ ಮೊರೆ ಹೋಗಿರುವಂಥದ್ದು ಅಂತ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಯುದ್ಧದ ಎಫೆಕ್ಟ್ ಮಂಡ್ಯದಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ತಟ್ಟಿರುವಂಥದ್ದು. ಹೀಗಾಗಿ ಸೌದೆ ವಲಯಗಳ ಮೂಲಕ ಅಡುಗೆಯನ್ನು ಮಾಡಲಾಗ್ತಾ ಇದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.